ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟು ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು 19/6/2026 ಕೆ ವತಿಯಿಂದ ಡಿ ಫಾರ್ಮಸಿಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟನ್ನು ಇಲ್ಲಿ ಮಾಡಲಾಗಿದೆ. ಡಿ ಫಾರ್ಮಸಿಗೆ ಏನು ಒಂದು ಆದೇಶವನ್ನು ಹೊರಡಿಸಲಾಗಿತ್ತು ಜಾಬ್ ಬಗ್ಗೆ. ಡಿ ಫಾರ್ಮಸಿ ಆದವರಿಗೆ ಅಪ್ರೆಂಟಿಸ್ಶಿಪ್ಪನ್ನು ಮಾಡಲಿಕ್ಕೆ ಅಂತ ಹೇಳಿ ಕೆಇದವರು ರಿಕ್ರೂಟ್ಮೆಂಟ್ಗಳನ್ನು ಮಾಡ್ಕೊತಾ ಇದ್ದರು. ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗಿತ್ತು. ಆಮೇಲೆ ನೆಕ್ಸ್ಟ್ ಪ್ರಕ್ರಿಯೆ ಸಲುವಾಗಿ ನಾವು ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲ ನಾವು ಮರೆತು ಬಿಟ್ಟಿದ್ವಿ. ಆದರೆ ಏನು ಮಾಡಿದಾರಪ್ಪ ಅಂತಂದರೆ ಇವಾಗ ಜಸ್ಟ್ ಒಂದು ಅಪ್ಡೇಟ್ ಆಗಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ. ಡಿ ಫಾರ್ಮಾ ಅಪ್ರೆಂಟಿಸ್ಶಿಪ್ ಪರಿಶೀಲನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಲುವಾಗಿ ಅಪ್ರೆಂಟಿಸ್ಶಿಪ್ ವೆರಿಫಿಕೇಷನ್ ಸಲುವಾಗಿ ಮತ್ತೆ ಇಲ್ಲಿ ಕರೆದಿರುವಂಥದ್ದು. ಇದ್ರ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸ್ಕೊಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಮುಂದೆ ಬರುವಂಥ ಮೆಡಿಕಲ್ ರಿಲೇಟೆಡ್ ಗೌರ್ಮೆಂಟ್ ಜಾಬ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ಕೋರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಪ್ರಕಟಣೆಯಲ್ಲಿ ಏನು ಒದಗಿಸ್ತಾ ಇದ್ದಾರೆ ಅಂದರೆ ಇವರು ಡಿ ಫಾರ್ಮಾ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆ ನೋಡಿ. 24-25 ಸಾಲಿನಲ್ಲಿ ಡಿ ಫಾರ್ಮಸಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 11 ತಿಂಗಳ ವಿವಿಧ ಗೋರ್ಮೆಂಟ್ ಇಲಾಖೆ ಕೇಂದ್ರಗಳಲ್ಲಿ, ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ 11 ತಿಂಗಳ ಶಿಷ್ಯ ವೇತನ ತರಬೇತಿಗಾಗಿ ಎಕ್ಸಾಮಿನೇಷನ್ ಬೋರ್ಡ್ ವತಿಯಿಂದ, ಈ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ವತಿಯಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಮುಂದುವರಿದು 2ನೇ ಸುತ್ತಿನ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಾಗಿ 23/2022 ಮತ್ತೊಮ್ಮೆ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಓಕೆ, ಮೊದಲನೇ ಸುತ್ತಿನಲ್ಲಿ ಅರ್ಜಿ ಪರಿಶೀಲನೆ 22/2026 ನಡೆಸಲಾಗಿತ್ತು. 6 ಅಭ್ಯರ್ಥಿಗಳಿಗೆ ಹಂಚಿಕೆ ಆದೇಶವನ್ನು ನೀಡಲಾಗಿತ್ತು. ಅಂದರೆ ಆಲ್ರೆಡಿ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅವ್ರ ಪರಿಶೀಲನೆ ಮಾಡಿ ಅವರಿಗೆ ಹಂಚಿಕೆಗಳನ್ನು ಮಾಡಿದರು. ಆದರೆ 2ನೇ ಸುತ್ತಿನ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಮೊದಲ ಸುತ್ತಿನಲ್ಲಿ ಅರ್ಜಿ ಸಲ್ಲಿಸಿದ ಹಿಂದಿನ ಪರಿಶೀಲನೆಗೆ ಹಾಜರಾಗದ ಅಭ್ಯರ್ಥಿಗಳು ಎಲ್ಲ ಮೂಲ ದಾಖಲಾತಿಗಳನ್ನು ತಗೊಂಡು 23/6/2026 ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕು. ನೆನಪಿಟ್ಟುಕೋರಿ, 23ನೇ ತಾರೀಕಿಗೆ ನೀವು ಎಲ್ಲಿ ಬರಬೇಕು ಅಂದರೆ ಹೇಳ್ತಾರೋ ತಳಗ ಅಡ್ರೆಸ್ಸನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಬಂದು ಹಾಜರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ತೊಗೊಂಬರ್ಬೇಕು ಡಾಕ್ಯುಮೆಂಟ್ಗಳನ್ನು? SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿ ಫಾರ್ಮಸಿ ಅಂಕಪಟ್ಟಿ, ಡಿ ಫಾರ್ಮಸಿ ರಿಜಿಸ್ಟ್ರೇಷನ್ನು, ಆಮೇಲೆ ಸ್ಟಡಿ ಸರ್ಟಿಫಿಕೇಟು, ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಸರ್ಕಾರಿ ಕೋಟಾ ಬಯಸೋರು ಪ್ರಾಂಶುಪಾಲರಿಂದ ಪ್ರಮಾಣ ಪತ್ರಗಳನ್ನು ಎಲ್ಲ ತೊಗೊಂಬರಬೇಕು ಅಂತ ಹೇಳಿದ್ದಾರೆ. ಅರ್ಹತೆ ಪಡೆದಿರುವಂಥ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಔಷಧ ಪರೀಕ್ಷಣಾ ಪ್ರಯೋಗಾಲಯ ಸಭಾಂಗಣ, 1ನೇ ಮಹಡಿ, ಆಹಾರ ಸುರಕ್ಷತೆ ಮತ್ತು ಔಷಧಿ ಮಂಡಳಿ, ಅರಮನೆ ರಸ್ತೆ, ಬೆಂಗಳೂರು, ಇಲ್ಲಿ ಬಂದು ನೀವು ಏನು ಮಾಡಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಈ PDF ನಿಮಗೆ ಎಲ್ಲಿ ಸಿಗ್ತದಪ್ಪ ಅಂದ್ರೆ ಹೇಳ್ತೀನಿ ನೋಡಿರಿ. ಇದು ಅಫಿಷಿಯಲ್ ವೆಬ್ಸೈಟ್ ಐತ್ರಿ. ಈ ಅಫಿಷಿಯಲ್ ವೆಬ್ಸೈಟ್ನಾಗ ಏನಾದರೂ ಇಲ್ಲಿ ಬರ್ಬೇಕ್ರಿ. ಇಲ್ಲಿ ಬಂದಮೇಲೆ ನೋಡ್ತಿದ್ರಿ, ಇತ್ತೀಚಿನ ಪ್ರಕಟಣೆ ಐತಿ, ಇಲ್ಲಿ ನೋಡ್ತಾ ಇದ್ದೀರಿ. ಡಿ ಫಾರ್ಮಸಿ 19/6/2026 ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ PDF ಓಪನ್ ಆಗುತ್ತೆ.